ಕಲಿಗಾಲದಲ್ಲಿ ದೇವರನ್ನು ಬೆಳೆದ ಕಳ್ಳರು, ರಾತ್ರೋರಾತ್ರಿ ಗಣೇಶನ ಮೂರ್ತಿ ಹೊತ್ತೊಯ್ದ ಕಳ್ಳರು. ಮಂಡ್ಯದ ಶ್ರೀರಂಗಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ಸಂಭವಿಸಿದೆ. ಗಣೇಶನ ಹಬ್ಬಕ್ಕೆಂದು ಮಾರಾಟ ಮಾಡಲು ಇಟ್ಟಿದ್ದಂತಹ ಗಣೇಶ ಮೂರ್ತಿಗಳು ನಿನ್ನೆ ಮಧ್ಯರಾತ್ರಿ 15,000 ಮೌಲ್ಯದ ಗಣೇಶನ ಮೂರ್ತಿ ಕಳವಾಗಿದೆ. ಶ್ರೀನಿವಾಸ್ ಎಂಬುವವರು ಕಳೆದ 40 ವರ್ಷಗಳಿಂದ ಗಣಪತಿ ತಯಾರಿಸಿ ಮಾರಾಟ ಮಾಡುತ್ತಿದ್ದರು. ನಿನ್ನೆ ರಾತ್ರಿ ಗಣಪತಿ ಕಳ್ಳತನವಾಗಿದ್ದಕ್ಕೆ ಮಾಲೀಕ ಶ್ರೀನಿವಾಸ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗಣಪತಿ ಕದ್ದು ಕೂರಿಸಿ ಸಾಧಿಸುವುದಾದರೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ಶ್ರೀರಂಗಪಟ್ಟಣದ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. 3 ಜನ ಮಲಗಿದ್ರು. ಅದ್ರಲ್ಲಿ ಒಬ್ಬ ಕಾಯ್ಕೊಂಡಿದ್ದ. ಅವನೆಲ್ಲ ಒಂದ್ ನಿಮಿಷ ನಿದ್ದೆ ಮಾಡಿರ್ಬೇಕಂತ ಕಾಣಿಸ್ತದೆ. ಆ ಟೈಮಲ್ಲಿ ಮಧ್ಯಾಹ್ನದಲ್ಲಿ ಒಂದು ಗಣೇಶ 4 ಹಿಡಿದು ಒಂದು ಗಣೇಶನ ಕರ್ಕೊಂಡು ಹೋಗೋರೆ. ಏನ್ ಅನ್ಸುತ್ತೆ ಈಗ ನೀವು? ಅದೇ ಕಲಿಯುಗದಲ್ಲಿ ಈಗ ಇವತ್ತಿನ ಪ್ರಪಂಚದಲ್ಲಿ ಗಣೇಶನು ಕಲಿಯಂತ ಕಾಲ ಬರ್ತಲ್ಲ, ದೇವ್ರನ್ನ ಬಿಡಿಕುವಲ್ಲ, ಇನ್ನೇನು ಬಿಡ್ತಾರೆ ಅಂತ ಯೋಚನೆ ಮಾಡ್ಬೋದಾಗಿದೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿಲ್ಲ, ಕಂಪ್ಲೇಂಟ್ ಬಂದಿಲ್ಲ. ಅವ್ರು ಉದ್ದಾರ ಅಂತ ಹಾಕಿಲ್ಲ ಅಂತ ತಿಳ್ಕೊಂಡು ಹೋಲಿ ಬಿಡಿ ಅಂತ ನಾನೇ ಸಾಧಿಸಿದ್ದೆ. ಎಷ್ಟು ಗಣಪತಿ? ಎಷ್ಟು ಗಣಪತಿ? 4 ಹಿಡಿದು 12,000 ರೂಪಾಯಿ ಗಣಪತಿ, 1,000 ರೂಪಾಯಿ ಗೌರಿ, 2 ಸೇರ್ಸಿ ತಗೊಂಡೋಗ್ರೆ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ, ಇದೇ ನೇಟಿವ್.